ಕಾರಲ್ಲಿ ನನ್ನ ಫೇವ್ರೆಟ್ ಕಾರು ಯಾವುದು? ನನಗೆ ಇಷ್ಟವಾದ ಸ್ಪೋರ್ಟ್ಸ್ ಯಾವುದು? ಈ ಕುದುರೆಗೆ ಬರುತ್ತಲ್ಲ ಹಿಂಗೆ ಆ ಥರ ನಮ್ಮ ಅಕ್ಕಾಗಿ ಹಿಂಗೆ ಹಾಕ್ಬಿಡ್ಬೇಕಾಗಿತ್ತು. ನಮ್ಮ ಮಮ್ಮಿಗೆ 500 ರೂಪಾಯಿ ಕಟ್ಟು, ವಿನ್ ಆದರೆ 500 ರೂಪಾಯಿ ಕಟ್ ಮಾಡ್ತೀನಿ. ಫಸ್ಟ್ ಪ್ರೈಸ್ ಬರೋರಿಗೆ 2000 ರೂಪೀಸ್. ಕರೆಕ್ಟ್ ಆನ್ಸರ್ ಈಸ್ ಸುದೀಪ್ ಸರ್ ಬಿಗ್ ಬಾಸ್ ಅಲ್ಲಿ ಇದು ಮಾಡ್ತಾರಲ್ಲ ಆ ಥರ ಇದೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ತಮ್ನೇಲ್ ಆ್ಯಂಡ್ ಟೈಟಲ್ ನೋಡಿರ್ತೀರಾ, ಹೂ ನೋಸ್ ಮೀ ಬೆಟರ್ ಚಾಲೆಂಜ್ ಅಂತ. ಸೊ ಇದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋರು ನಮ್ಮ ಡ್ಯಾಡಿ, ನಮ್ಮ ಅಕ್ಕ ಆ್ಯಂಡ್ ನಮ್ಮ ಮಮ್ಮಿ. ಸೊ 3 ಜನ. ಈ 3 ಜನಕ್ಕೂ ನಾನು ಕೆಲವು ಕ್ವೆಶನ್ಸ್ನ ರೆಡಿ ಮಾಡಿದ್ದೀನಿ. ಆ ಕ್ವೆಶನ್ಸ್ನ ಇವರು ಕೇಳ್ತೀನಿ, ಲೆಟ್ ಸಿ. ಸೊ ಯಾರು ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಆ್ಯಂಡ್ ನನಗೆ ಹೆಂಗೆ ಕೊಟ್ಟಿದ್ದೀನಿ ಅಂದರೆ, ನಾನು ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಬೈಕ್ ಹೇಳಿದ್ರೆ ಬೈಕ್ ಸ್ಟಾರ್ಟಿಂಗ್ ಲೆಟರ್ ಮಾತ್ರ ಬರೀಬೇಕು. ಎಕ್ಸಾಂಪಲ್ ಇವಾಗ ಒಂದು ರಾಯಲ್ ಎನ್ಫೀಲ್ಡ್ ಅಂದರೆ R ಅಂತ ಅಷ್ಟೇ ಬರೀಬೇಕು, ರಾಯಲ್ ಎನ್ಫೀಲ್ಡ್ ಅಂತ ಫುಲ್ ಬರೀಬಾರ್ದು. ಓಕೆ ಸೊ ರೆಡಿ. ಇವರಿಗೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕ್ಯಾಮ್ರಾ ಆಫ್ ದಿ ಕ್ಯಾಮ್ರಾನೇ ಹೇಳ್ಬಿಟ್ಟಿದ್ದೀನಿ. ಸೊ ಏನಿಲ್ಲ, ಸಿಂಪಲ್ ನಾನು ಕೇಳೋ ಕ್ವೆಶನ್ಸ್ಗೆ ಇವ್ರು ಆನ್ಸರ್ ಕೊಡಬೇಕು ಗೈಸ್. ಸೊ ನಾನು ಕೇಳೋ ಕ್ವೆಶನ್ಸ್ ಜಾಸ್ತಿ ಏನಿಲ್ಲ, ಒಂದು 10 ರಿಂದ 15 ಕ್ವೆಶನ್ ಮಾತ್ರ ಕೇಳೋದು ನಾನು. ಅದು ಸಾರಿ, ನಮ್ಮ ಅಕ್ಕ ಪಾಪ ಅವಾಗ ರಿವೆಂಜ್ ತಗೋತಾ ಇದ್ದೀನಿ. ಸೊ ಗೈಸ್, ನಾನು ಕೇಳೋದು ಬರೀ 10 ರಿಂದ 15 ಕ್ವೆಶನ್ ಅಷ್ಟೇ ಕೇಳೋದು ನಾನು. ಅದರಲ್ಲಿ ನೋಡೋಣ ಮೆಜಾರಿಟಿ ಯಾರು ಜಾಸ್ತಿ ಆನ್ಸರ್ ಕೊಡ್ತಾರೆ ಗೆಲ್ಲೋರಿಗೆ ಫಸ್ಟ್ ಪ್ರೈಸ್ ಬರೋರಿಗೆ 2000 ರೂಪೀಸ್ ಕ್ಯಾಶ್ ಪ್ರೈಸು. ಆ್ಯಂಡ್ ಸೆಕೆಂಡ್ ಪ್ರೈಸ್ ಬರೋರಿಗೆ 1000 ರೂಪೀಸ್ ಕ್ಯಾಶ್ ಪ್ರೈಸ್ ಇದೆ. ಸೊ ಥರ್ಡ್ ಪ್ರೈಸ್ ಬರೋರಿಗೆ ಕ್ಯಾಶು ನನ್ನ ಹತ್ರ ಜೋಬಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ರಿಯಲ್ ಕ್ಯಾಶ್ ಗೈಸ್. ಸೊ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಇನ್ನೊಂದೆಲ್ಲ ರಿಯಲ್ ಕ್ಯಾಶು. ಸೊ ನೋಡೋಣ ಯಾರಿಗೆ 2000 ಯಾರಿಗೆ 1000 ಅಂತ ಅಂದ್ಬಿಟ್ಟು. ಓಕೆ, 3 ಜನನು ರೆಡಿ ಇದ್ದೀರಾ? ರೆಡಿ ಥಮ್ಸ್ ಅಪ್ ಕೊಟ್ಬಿಡಿ. ಓಕೆ, ಲೆಟ್ ಸ್ಟಾರ್ಟ್ ಗೈಸ್. ಸೊ ಫಸ್ಟ್ ಕ್ವೆಶನ್ನು, 3 ಜನನು ಒಬ್ರಿಗೊಬ್ರು ತೋರಿಸ್ಕೋಬಾರ್ದು, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬರೀರಿ. ಸೊ ಫಸ್ಟ್ ಕ್ವೆಶನ್, ನಾನು ಯಾವ ಇಯರಲ್ಲಿ ನನ್ನ PUCನ ಪಾಸ್ ಮಾಡಿದೆ? ಸೆಕೆಂಡ್ PU ಯಾವ ಇಯರಲ್ಲಿ ನಾನು ಪಾಸ್ ಮಾಡಿದೆ? ಸೊ ಇಯರ್ ಯಾವ ಇಯರ್ ಅಂತ ಅಂದ್ಬಿಟ್ಟು ನೀವು ಬರೀರಿ. ನಿಮಗೆ ಜಾಸ್ತಿ ಟೈಮ್ ಕೊಡೋಲ್ಲ ನಾನು, ಬರೀ 10 ಸೆಕೆಂಡ್ಸ್ ಅಷ್ಟೇ ಕೊಡೋದು. 1 10 ಟೈಮು. ನಮ್ಮ ಅಕ್ಕ ಬಂದು ನಮ್ಮ ಮಮ್ಮಿ ಕಾಪಿ ಹೊಡಿತಿರೋದು. ಫಸ್ಟು ಅಲ್ಲಿ ತೋರಿಸಿ ಎಲ್ಲ ನಿಮ್ಮ ಆನ್ಸರ್ಸ್ನ ಆ ಕಡೆ ತೋರಿಸಿ, ತಿರುಗಿಸಿ ಆ ಕಡೆ. 18 ಆ್ಯಂಡ್ ನಮ್ಮ ಅಕ್ಕ 2019 ಅಂತ ಬರೆದ್ರು, ನಮ್ಮ ಮಮ್ಮಿ 2020. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಹೇಳಿ? 2020. ಎಸ್. ಸೊ ನಾನು 2020ಅಲ್ಲಿ ಪಾಸ್ ಔಟು. ಎಸ್. ಸೊ ಫಸ್ಟ್ ಆನ್ಸರು ಮಮ್ಮಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ರೆಡಿ. ನಮ್ಮ ಡ್ಯಾಡಿ 2018 ನಾನು SLC ಪಾಸ್ ಔಟ್. ಸೊ ನನ್ನ ಫೇವ್ರೆಟ್ ಫುಡ್ ಊಟ, ನನ್ನ ಫೇವ್ರೆಟ್ ಫುಡ್ ಯಾವುದು? ಸ್ಟಾರ್ಟಿಂಗ್ ಲೆಟರ್ ಮಾತ್ರ ಬರೀರಿ. ಓಕೆ ರೆಡಿ. ಆ ಕಡೆ ತಿರುಗಿಸಿ, ಕ್ಯಾಮ್ರಾ ಕಡೆ. ನಮ್ಮ ಡ್ಯಾಡಿ ಯಾವ್ದು ಬರ್ದವ್ರೆ? ಚಿಕನ್. ಆ್ಯಂಡ್ ನಮ್ಮ ಅಕ್ಕ ಬಿರಿಯಾನಿ. ಕಬಾಬ್. ಸೊ ಗೈಸ್, ಕರೆಕ್ಟ್ ಆನ್ಸರ್ ಬಂದು ಬಿರಿಯಾನಿ. ಎಸ್. ಸೊ ಬಿರಿಯಾನಿ ಇಷ್ಟ ನನಗೆ. ನಮ್ಮ ಅಕ್ಕಗೆ 1 ಪಾಯಿಂಟು. ಸೊ ಥರ್ಡ್ ಕ್ವೆಶನ್ ಬರೋಣ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀನಿ ಫಸ್ಟು? ಓಕೆ, ಸೊ ಫಸ್ಟ್ ಎಲ್ಲ ನಿಮ್ಮ ಆನ್ಸರ್ಸ್ನ ಕ್ಯಾಮ್ರಾ ಕಡೆ ತಿರುಗಿಸಿ. ಓಕೆ, ನಮ್ಮ ಮಮ್ಮಿಯಿಂದ ಸ್ಟಾರ್ಟ್ ಮಾಡೋಣ. ಅಮ್ಮ, ಎಸ್ಸಿಂದ ಏನು ನಿಮ್ಮ ಆನ್ಸರ್? ಮುಖ ನೋಡೋದು ಫಸ್ಟ್ ಎದ್ದ ತಕ್ಷಣ. ದೇವ್ರ ಮುಖ ನೋಡೋದು. ಓಕೆ, ಅವರು ಅದೇ ಬರ್ದವ್ರೆ, ಸೀಯಿಂಗ್ ಗಾಡು, ದೇವ್ರ ಮುಖ ನೋಡೋದು. ಓಕೆ, ಸೊ 3 ಜನನೂ ಕರೆಕ್ಟು, 3 ಜನಕ್ಕೂ 1 ಪಾಯಿಂಟ್ಸ್. ಸೊ ನನ್ನ ಸ್ಕೂಲಲ್ಲಿ ಬಂದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದಿತ್ತು? ಓಕೆ, ನಿಮ್ಮ ಆನ್ಸರ್ಸ್ನ ಆ ಕಡೆ ತಿರುಗಿಸಿ. ಮ್ಯಾಕ್ಸ್. ಡ್ಯಾಡಿ ಮಿಕ್ಸ್ ಅಂತ ಬರ್ದು. ಓಕೆ, ಮ್ಯಾಕ್ಸು, ನಮ್ಮ ಅಕ್ಕ ಸೈನ್ಸು ಆ್ಯಂಡ್ ನಮ್ಮ ಮಮ್ಮಿ. ಸೊ ಕರೆಕ್ಟ್ ಆನ್ಸರ್ ಯಾರು ಗೊತ್ತಾ? ಮಮ್ಮಿ ಇಂಗ್ಲೀಷ್. ಎಸ್. ಸೊ ಇಂಗ್ಲೀಷ್ ಬಂದ್ಬಿಟ್ಟು ಸ್ವಲ್ಪ ಈಸಿ ಆ್ಯಂಡ್ ಇಂಗ್ಲೀಷಲ್ಲಿ ಜಾಸ್ತಿ ಮಾರ್ಕ್ಸ್ ಬರ್ತಿತ್ತು. ನಮ್ಮ ಅಕ್ಕ ಸೈನ್ಸ್ ಬರ್ದವ್ರು, ನಮ್ಮ ಡ್ಯಾಡಿ ಮ್ಯಾಕ್ಸ್ ಬರ್ದವ್ರು. ಮ್ಯಾಕ್ಸ್ಗೂ ನಾನು ನೋಡಿದ್ರೆ ಆಗಲ್ಲ. ಫೋರ್ತ್ ಕ್ವೆಶನ್ನು ಏನಂದರೆ, ನನ್ನ ಫೋನಲ್ಲಿ, ಈ ಫೋನ್ ನಾನು ಇವಾಗ ಇಟ್ಟಿದ್ದೀನಲ್ಲ ಕೈಯಲ್ಲಿ, ಇದ್ರ ಬ್ಯಾಟ್ರಿ ಪರ್ಸೆಂಟೇಜ್ ಇವಾಗ ಎಷ್ಟಿದೆ ಅಂದ್ಬಿಟ್ಟು ಕರೆಕ್ಟಾಗಿ ಗೆಸ್ ಮಾಡಿ. ಆಲ್ಮೋಸ್ಟ್ ಹತ್ರ ಬರೆದ್ರೂ ಪರವಾಗಿಲ್ಲ. ಓಕೆ, ಸೊ ಆ ಕಡೆ ತಿರುಗಿಸಿ ನಿಮ್ಮ ಆನ್ಸರ್ಸ್ನ. ಓಕೆ ಗೈಸ್, ಸೊ ಇವಾಗ ಬಂದ್ಬಿಟ್ಟು ಪಾಯಿಂಟ್ ಯಾರು ಬಂದಿದೆ ಅಂದರೆ ನಮ್ಮ ಡ್ಯಾಡಿಗೆ. ಎಸ್. ಸೊ ಇವಾಗ ನನ್ನ ಫೋನಲ್ಲಿ ಬ್ಯಾಟ್ರಿ ಬಂದು 70% ಇದೆ. ನಮ್ಮ ಡ್ಯಾಡಿ ನಿಯರ್ ಇಷ್ಟಿದ್ದಾರೆ 60%, ನಮ್ಮ ಅಕ್ಕ 90%, ನಮ್ಮ ಮಮ್ಮಿ 30%. ಅವ್ರಿಗೆ ಗೊತ್ತೇ, ಯಾಕಂದರೆ ನನ್ನ ಫೋನಲ್ಲಿ ಜಾಸ್ತಿ ಚಾರ್ಜ್ ಇರಲ್ಲ ಅದಕ್ಕೆ. ಸೊ ಪಾಯಿಂಟು ಇವಾಗ ಡ್ಯಾಡಿಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ 5th ಕ್ವೆಶನ್. ನನ್ನ ಫೇವ್ರೆಟ್ ಕಲರ್ ಯಾವುದು? ನನಗೂ ಗೊತ್ತಿಲ್ಲ, ನಮ್ಮ ಅಮ್ಮ ಕೇಳ್ತವ್ರೆ ಆನ್ಸರ್ ಕರೆಕ್ಟಾಗಿ. ಏಯ್ ಕಳ್ಳಿ, ನಮ್ಮ ಅಕ್ಕ ಮಧ್ಯದಲ್ಲಿ ಕುಣಿಸ್ಬಾರ್ದಿತ್ತು. ಈ ಕುದುರೆಗೆ ಬರುತ್ತಲ್ಲ ಹಿಂಗೆ, ಆ ಥರ ನಮ್ಮ ಅಕ್ಕಾಗಿ ಹಿಂಗೆ ಹಾಕ್ಬಿಡ್ಬೇಕಾಗಿತ್ತು. ಓಕೆ, ನಿಮ್ಮ ಆನ್ಸರ್ ತಿರುಗಿಸಿ ಆ ಕಡೆ. ಡ್ಯಾಡಿ BC ಅಂದರೆ ಬ್ಲ್ಯಾಕ್. ಬ್ಲೂ. ನಮ್ಮ ಅಕ್ಕ ಯೂನಿಕ್ ಬ್ಲೂ, ಬ್ಲ್ಯಾಕ್.
ಯಾ ಸೊ ಕರೆಕ್ಟ್ ಆನ್ಸರ್ ಈಸ್ ಫೇವ್ರೆಟ್ ಕಲರ್ ಬಂದು ಬ್ಲ್ಯಾಕ್. ಮಮ್ಮಿ ಡ್ಯಾಡಿಗೆ ಒಂದೊಂದು ಪಾಯಿಂಟ್. ಯಾ ಸೊ 6th ಕ್ವೆಶನ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಪ್ಲೇಸು, ನಾನು ಆ ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ ಅಂದರೆ ಯಾವ ಊರಾಗದು? ನಮ್ಮ ಇಂಡಿಯಾ ಒಳಗಡೆನೆ. ಆ ಕಡೆ ತಿರ್ಗಿಸಿ ಪ್ಲೀಸ್. ನಿಮ್ಮ ಆನ್ಸರ್ ಏನು? ಮನಾಲಿ. ನಿಮ್ಮದು? ಮನಾಲಿ. ಡ್ಯಾಡಿ ಮುಂಬೈ ಬರ್ತಾರೆ. ಮಲೇಶ್ವರಂ ಬರ್ದಿದ್ರೆ ಖುಷಿ ಆಯ್ತು. ಓಕೆ ಸೊ 2 ಆನ್ಸರು ಕರೆಕ್ಟಾಗಿ ಬಂದಿದೆ. ಮನಾಲಿ ಬಂದ್ಬಿಟ್ಟು 3 years ಬ್ಯಾಕ್ ಕಾಲೇಜ್ ಟ್ರಿಪ್ ಹೋಗಿದ್ನಲ್ಲ, ಕ್ರೇಜಿ. ಓಕೆ ಸೊ 7th ಕ್ವೆಶನ್ ಬಂದು ನನ್ನ ಫೋನಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಅಂದರೆ ಯಾವುದು? ಪ್ಲೀಸ್ ಆ ಕಡೆ ತಿರುಗಿಸಿ. ಡ್ಯಾಡಿ ನಿಮ್ದು ಆನ್ಸರ್ ಏನು? ಇನ್ಸ್ಟಾಗ್ರಾಮ್. ಇನ್ ಶಾರ್ಟ್. ಹಾಂ ಗೊತ್ತಿಲ್ಲ. ಗೈಸ್ ಸೊ ಆ್ಯಕ್ಚುಲಿ ಈ ಕರೆಕ್ಟ್ ಆನ್ಸರ್ ಕೊಟ್ಟಿರೋದು ಯಾರು ಗೊತ್ತಾ? ನಮ್ಮ ಡ್ಯಾಡಿ. ಎಸ್, ಇನ್ಸ್ಟಾಗ್ರಾಮ್ ನಾನು ಜಾಸ್ತಿ ಯೂಸ್ ಮಾಡೋದು. ಇನ್ಶಾರ್ಟು ಎಸ್, ಇನ್ಶಾರ್ಟ್ ಬಂದು ಸೆಕೆಂಡ್ರಿ, ಅದು ಆ್ಯಪ್ ಎಡಿಟ್ ಮಾಡೋಕ್ಕೆ, ವಿಡಿಯೋ ಎಡಿಟ್ ಮಾಡೋದಕ್ಕೆ ಆ ಆ್ಯಪು. ಸೊ ಕರೆಕ್ಟ್ ಆನ್ಸರ್ ನಮ್ಮ ಡ್ಯಾಡಿ ಕೊಟ್ಟವ್ರು ನೋಡಿ. ನನ್ನ ಫೇವ್ರೇಟ್ ಬೈಕ್ ಯಾವುದು? ಕಡೆ ತಿರುಗಿಸಿ. ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್. ಅದೇ 3 ಜನನು ಕರೆಕ್ಟ್ ಆನ್ಸರ್ ಮಾಡೋದು, ಯಾಕಂದರೆ ನಾನು ಫೋಟೋನ ಹಾಕಿಟ್ಟಿದ್ದೀನಿ. ಕರೆಕ್ಟ್ ಆನ್ಸರ್ ಕೊಟ್ಟವ್ರೆ 3 ಜನನು. ಗ್ರೇಟ್. ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ, ಸ್ಕೂಲಲ್ಲಿದ್ದಾಗ, ಚಿಕ್ಕ ಪಾಪು ಇದ್ದಾಗ, ಅವಾಗಿಂದ ನನಗೆ ದೊಡ್ಡವನಾಗಿ ಮುಂದೆ ಹೋಗಿ ನಾನು ಏನಾಗಬೇಕಿತ್ತು ಅಂತ ಅಂದ್ಬಿಟ್ಟು ನನ್ನ ಆಸೆ ಇತ್ತು. ಓಕೆ ಆ ಕಡೆ ತಿರುಗಿಸಿ. ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ. ಆಕ್ಟರ್. ಎಸ್, ಸೊ ಚಿಕ್ಕ ವಯಸ್ಸಿಂದಾನೇ ಆ್ಯಕ್ಟರ್ ಆಗಬೇಕಿತ್ತು. ಓಕೆ ಕರೆಕ್ಟ್, ಪರವಾಗಿಲ್ಲ, ಇಬ್ಬರು ನೆನ್ಪಿಟ್ಟವ್ರೆ. ಸಿಂಪಲ್. ಸೊ ನನ್ನ ಕರೆಂಟ್ ಬಾಡಿ ವೆಯ್ಟು ಎಷ್ಟಿದೆ? ಓ ಪರವಾಗಿಲ್ಲ, 3 ಜನನು ನಿಯರೆಸ್ಟ್ ಇದ್ದಾರೆ. ಒಂದ್ಸರಿ ನನಗೂ ತೋರಿಸ್ತೀರಾ? 75. ನೀವು ಬರ್ದಿರೋದು 72. ಸೊ ಕರೆಕ್ಟ್ ಆನ್ಸರ್ ಬಂದು ನಮ್ಮಕ್ಕ. ಎಸ್, 75 ಇದೆ ನನ್ನ ಕರೆಂಟ್ ವೆಯ್ಟು. ನಮ್ಮ ಮಮ್ಮಿನೇ ಶಾಕು. ಅವ್ರು ಬಂದ್ಬಿಟ್ಟು ನಾನು ಡೇಟಲ್ಲಿ ಹಿಂದೆ ಇದ್ದಾಗ ವೆಯ್ಟ್ ಕಡಿಮೆ ಆಗಿತ್ತಲ್ಲ, ಅದಕ್ಕೆ. ಸೊ ಕರೆಂಟ್ ವೆಯ್ಟ್ ಬಂದ್ಬಿಟ್ಟು 75. ಕಾರಲ್ಲಿ ನನ್ನ ಫೇವ್ರೆಟ್ ಕಾರು ಯಾವುದು? ಆ ಕಡೆ ತಿರುಗಿಸಿ. ಡ್ಯಾಡಿ ಆನ್ಸರ್ ಏನು? ಮಸ್ಟಿಡಿ. ಆಡಿ. ಗೊತ್ತಿಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಕೇಳಬೇಕಂತ ಕೇಳಿ. ಆಮೇಲೆ ನಮ್ಮ ಮಮ್ಮಿಗೆ ಪಾಯಿಂಟ್. ಸೊ ನೆಕ್ಸ್ಟ್ ಕ್ವೆಶನ್, ನನ್ನ ಫೇವ್ರೆಟ್ ಕಾರ್ಟೂನ್ ಯಾವುದು? ನಾನು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ನೋಡ್ತಿದ್ದಿದ್ದು ಕಾರ್ಟೂನ್ ಯಾವುದು? ಓಕೆ ಸೊ ನಿಮ್ಮ ಆನ್ಸರ್ನ ಆ ಕಡೆ ತಿರುಗಿಸಿ. ನಮ್ಮ ಡ್ಯಾಡಿ? ಛೋಟಾ ಭೀಮ್. ಡೋರಿಮೋನ್. ನೋಬಿತಾ. ಡ್ಯಾಡಿ ನೀವು ಶಿಜುಕಾ ಬರ್ದ್ಬಿಡಿ. ಡೋರೆಮೋನು, ನೋಬಿತಾ 2 ಒಂದೇ ಮಾ. ಒಂದೇನಾ? 2 ಒಂದೇ. ಡೋಲಾ 650 ಮಾತ್ರ ಬಿಸಿ ರಾಗಿ ಇಟ್ಟು. ಓಕೆ ಸೊ ಇದರಲ್ಲಿ ಇಬ್ರಿಗೂ ಡ್ರಾ ಆಗಿದೆ. ಸೊ ನನ್ನ ಹತ್ರ ಟೋಟಲ್ ವಾಚ್ ಕಲೆಕ್ಷನ್ ಎಷ್ಟಿದೆ? ಟೋಟಲ್ ಎಷ್ಟು ವಾಚ್ ಇದೆ ನನ್ನ ಹತ್ರ? ತಿರ್ಸಿ ಆ ಕಡೆ. ನಮ್ಮ ಮಮ್ಮಿ ಆನ್ಸರ್ ನೋಡ್ತಾವ್ರೆ, ಕಾಪಿ ಹೊಡಿತಾರೆ. ಎಷ್ಟು ಆನ್ಸರ್ ನಿಂದು? 13. 12. ನಂದು 12. ಓಕೆ, ನಮ್ಮ ಮಮ್ಮಿ ಮೋಸ್ಟ್ಲಿ ಸ್ಕೂಲಲ್ಲಿ ತುಂಬ ಕಾಪಿ ಹೊಡಿತಿದ್ರು ಅನಿಸ್ತಿದೆ. ಆವಾಗಿಂದ ಹಿಂದೆ ಹಿಂಗೆ ನೋಡ್ತಾರೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ 13. ಎಸ್, ಸೊ ನನ್ನ ಹತ್ರ 13 ವಾಚ್ ಇದೆ. ಚಾಕ್ಲೇಟಲ್ಲಿ ಯಾವುದು ನನ್ನ ಫೇವ್ರೇಟು? ಟೈಮ್ ಅಪ್ ಪ್ಲೀಸ್. ಆ ಕಡೆ ತಿರುಗಿಸಿ ಮಮ್ಮಿ. ಸೊ ಮಮ್ಮಿ ಏನೋ ಬರ್ದಿಲ್ಲ. ನಮ್ಮ ಅಕ್ಕ? ಡೈರಿ ಮಿಲ್ಕ್. ನಾನು ಡೈರಿ ಮಿಲ್ಕ್. ಎಸ್, ಸೊ ಇಬ್ಬರು ಕರೆಕ್ಟ್ ಡೈರಿ ಮಿಲ್ಕು ಮಮ್ಮಿಗೆ ಗೊತ್ತು. ಇವಾಗ ಸಡನ್ನಾಗಿ ಫ್ಲ್ಯಾಶ್ ಆಗಿಲ್ಲ ಅವ್ರಿಗೆ. ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೋಳೋದು? ಆ ಕಡೆ ತಿರುಗಿಸಿ ಪ್ಲೀಸ್. 7:30. 7:30. 7:30. 3 ಜನನು ಕರೆಕ್ಟ್ ಆನ್ಸರ್ ಬರ್ತಾರೆ. 3 ಜನನು 7:30. ಎಸ್, ಸೊ ಅಲಾರಮ್ಮೆ 7:30ಗೆ ಇಟ್ಟಿದ್ದೀನಿ. ಓಕೆ, ಸೊ ನನಗೆ ಇವಾಗ 1 ಲಕ್ಷ ಕೊಟ್ಟರೆ ಆ 1 ಲಕ್ಷದಲ್ಲಿ ನಾನು ಏನು ತಗೋತೀನಿ ಅಥವಾ ಏನು ಮಾಡ್ತೀನಿ? ಆಪ್ಷನ್ಸ್ ಬೇಕಾ? ಸೊ ನನಗೆ 1 ಲಕ್ಷ ಸಿಕ್ಕಿದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಒಳ್ಳೆ ಟ್ರಿಪ್ಪಿಗೆ ಹೋಗ್ತೀನಿ, ಅಥವಾ ದುಡ್ಡನ್ನ FD ಅಲ್ಲಿ ಹಾಕ್ಬಿಡ್ತೀನಿ, ಅಥವಾ ಗೋಲ್ಡ್ ತಗೋತೀನಿ. 3ರಲ್ಲಿ ಯಾವುದಾದ್ರೂ ಒಂದು. ತಿರುಗಿಸಿ ಆ ಕಡೆ. ಸೇವಿಂಗ್. FD. ಟ್ರಿಪ್. ಫಸ್ಟ್ ಕರೆಕ್ಟಾಗಿ ಬರೆದ್ಬಿಟ್ಟು ಇವಾಗ ಅಳಿಸ್ಬಿಟ್ಟು ಇದಾಕ್ಬಿಟ್ಟವ್ರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಗೋಲ್ಡ್ ಇನ್ವೆಸ್ಟ್ ಮಾಡಿಬಿಡ್ತೀನಿ.
ಟ್ರಿಪ್ಪು ಬೇಡ, ಟ್ರಿಪ್ಪು ಸುಮ್ಮನೆ ಹಂಗೆ ಪ್ರಮೋಷನ್ ಅದಿದೆ. ಓಕೆ, ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ. 3 ಜನನೂ ಕರೆಕ್ಟ್ ಆನ್ಸರ್ ಇಲ್ಲ. ನನಗೆ ಫೇವ್ರೆಟ್ ಇಷ್ಟವಾದ ಹಬ್ಬ ಫೆಸ್ಟಿವಲ್ ಯಾವುದು? ನಮ್ಮ ಮಮ್ಮಿಗೆ 500 ರೂಪಾಯಿ ಕಟ್ಟು, ವಿನ್ನಾದರೆ 500 ರೂಪಾಯಿ ಕಟ್ ಮಾಡ್ತೀನಿ. ಅವ್ರು ನೋಡಿದ್ರ ಅವಾಗಲೇ ನೋಡಿದ್ರು. ಗೌರಿ ಗಣೇಶ ಹಬ್ಬ. ಸೇಮ್ ಗಣೇಶ ಚತುರ್ಥಿ. ಯಾವುದಮ್ಮ? ಯಾವ ಹಬ್ಬನೂ ಇಲ್ವಾ? ಓಕೆ, ಸೊ ಗಣೇಶ ಹಬ್ಬ ಬರೆದವ್ರೆ. ದಟ್ಸ್ ದಿ ಕರೆಕ್ಟ್ ಆನ್ಸರ್. ಎಸ್. ಸೊ ನೆಕ್ಸ್ಟ್ ಕ್ವೆಶನ್. ಡ್ಯಾಡಿ ನಿಮ್ದು ಎಷ್ಟು ಪಾಯಿಂಟು? 7. ಓಕೆ, ಸೊ ಈ ಕ್ವೆಶನ್ಗೆ ನಾನಿವಾಗ ಕೇಳೋ ಕ್ವೆಶನ್ಗೆ 5 ಪಾಯಿಂಟ್ಸ್ ಬರುತ್ತೆ. ಗೇಮ್ ಚೇಂಜ್ ಆಗ್ಬೋದು. ಸೊ ಡ್ಯಾಡಿನೂ ಚೇಂಜ್ ಮಾಡ್ಕೋಬೋದು, ಲೈಕ್ ಡ್ಯಾಡಿನೂ ಇವ್ರಿಗಿಂತ ಜಾಸ್ತಿ ತೊಗೋಬೋದು. ಸೊ ಲೆಟ್ಸ್ ಸಿ. ನನಗೆ ಇಷ್ಟವಾದ ಸ್ಪೋರ್ಟ್ಸ್ ಯಾವುದು? 5 ಪಾಯಿಂಟ್ಸ್ ಇದೆ. ಸೊ ಯೋಚನೆ ಮಾಡಿ ಬರೀರಿ. ಅದು ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಡಿಪೆಂಡ್ಸ್ ಆನ್ ಯು. Two, 1. ಕ್ರಿಕೆಟ್. ಕಬಡ್ಡಿ. ಥ್ರೋ ಬಾಲ್. The correct answer is 3 ಜನ ಪಟ್ 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 ಅಂತಿರುತ್ತೆ. ನನಗೆ ಇವ್ರು ಸುದೀಪ್ ಸರ್ ಬಿಗ್ ಬಾಸಲ್ಲಿ ಇದು ಮಾಡ್ತಾರಲ್ಲ, ಆ ಥರ ಇದೆ. ಸೊ ದ ಕರೆಕ್ಟ್ ವಿನ್ನರ್ ಈಸ್ ನಮ್ಮಕ್ಕ. ಯೇ! ಸೊ ನಮ್ಮಕ್ಕ ಗೆದ್ದವ್ರೆ. ಎಸ್, ಕಬಡ್ಡಿ ಈಸ್ ಮೈ ಫೇವ್ರೆಟ್. ಕಬಡ್ಡಿ ಕ್ಯಾಪ್ಟನ್ ಇದೆ. ಸೊ ಸೊ ನಮ್ಮ ಅಕ್ಕಗೆ 5 ಪಾಯಿಂಟ್ಸು. ನಮ್ಮ ಅಕ್ಕಗೆ ಟೋಟಲ್ ಎಷ್ಟು? 15 ಪಾಯಿಂಟ್ಸಾ? ನಮ್ಮ ಅಕ್ಕಗೆ 15 ಪಾಯಿಂಟ್ಸು, ನಮ್ಮ ಡ್ಯಾಡಿಗೆ 7 ಪಾಯಿಂಟ್ಸು ಆ್ಯಂಡ್ ನಮ್ಮ ಮಮ್ಮಿಗೆ 9 ಪಾಯಿಂಟ್ಸ್. ಸೊ 1000 ಬರುತ್ತಲ್ಲ, ಪರವಾಗಿಲ್ಲ. ನಮ್ಮ ಮಮ್ಮಿಗೆ ಪರವಾಗಿಲ್ಲ ಅಂತೆ, 1000 ಬರುತ್ತೆ. ಎಸ್, ಸೊ ಚೆನ್ನಾಗಿ ಆಡಿದ್ರು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ನಮ್ಮ ಅಕ್ಕನೇ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಎಸ್, ಅಂದ್ಕೊಂಡಿರೋ ಥರ ನಮ್ಮ ಅಕ್ಕ ಫಸ್ಟ್ ಪ್ಲೇಸ್, ನಮ್ಮ ಮಮ್ಮಿ ಸೆಕೆಂಡ್ ಪ್ಲೇಸ್ ಆ್ಯಂಡ್ ನಮ್ಮ ಡ್ಯಾಡಿನೂ ಪರವಾಗಿಲ್ಲ. ನಮ್ಮ ಡ್ಯಾಡಿನೂ 7 ಪಾಯಿಂಟ್ಸು ವಿನ್ ಆಗೋರೆ. ಪರವಾಗಿಲ್ಲ, ನಾನು ಅಷ್ಟು ಅವರು ಗೆಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಒಳ್ಳೆ ಗೆಸ್ ಮಾಡೋರು ಡ್ಯಾಡಿನೂ. ಮಮ್ಮಿನೂ ಚೆನ್ನಾಗಿ ಆಡಿದ್ರು ಆ್ಯಂಡ್ ನಮ್ಮ ಅಕ್ಕನೂ ಚೆನ್ನಾಗಿ ಆಡಿದ್ರು. ನಮ್ಮ ಅಕ್ಕ 2000 ರೂಪಾಯಿ ನಮ್ಮ ಅಕ್ಕಗೆ ಫಸ್ಟು ತೆಗ್ಬಿಡೋಣ. EMI ಟೈಪಲ್ಲಿ ಕೊಡ್ಬೋದು, 500 ರೂಪಾಯಿ ತಿಂಗಳು. ಓಕೆ, ಸೊ ಫಸ್ಟ್ ವಿನ್ನರ್ ನಮ್ಮ ಅಕ್ಕಗೆ 2000 ರೂಪಾಯಿ. ಸೊ ಫಸ್ಟ್ ಪ್ಲೇಸ್ ನಮ್ಮ ಅಕ್ಕ, ನಿಮಗೆ 2000 ರೂಪಾಯಿ ತೊಗೊಳ್ಳಿ, ಎನ್ಸ್ಕೊಳ್ಳಿ. ರಿಯಲ್ ನೋಟಾ, ನನ್ನ ನಂಬಕ್ಕಾಗಲ್ಲ. ಓಕೆ, ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಫಸ್ಟ್ ಪ್ರೈಸ್ ಶ್ರೀ ಕ್ಲಾಪ್ಸ್. ಓಕೆ, ಸೊ ಫಸ್ಟ್ ಪ್ರೈಸ್ ಈ 2000 ಏನು ಮಾಡ್ತೀರಾ? ನೋಡೋಣ. ಸೆಕೆಂಡ್ ಪ್ರೈಸ್, ಕ್ಲಾಪ್ಸ್ ಪ್ಲೀಸ್, ಕ್ಲಾಪ್ಸ್. ಮಮ್ಮಿಗೆ ಸೆಕೆಂಡ್ ಪ್ರೈಸ್. ಸೊ ನಮ್ಮ ಮಮ್ಮಿಗೆ 1000 ರೂಪೀಸ್ ಕ್ಯಾಶ್ ಮಾಡಿ, 1000 ರೂಪೀಸ್ ಮಮ್ಮಿಗೆ. ಆ್ಯಂಡ್ ನಮ್ಮ ಡ್ಯಾಡಿಗೆ ಥರ್ಡ್ ಪ್ರೈಸ್ 100 ರೂಪಾಯಿ ನೋಟ್ ಬಂತು, ಇಲ್ಲ 500 ರೂಪಾಯಿ ಕೊಡೋದು. ಓಕೆ, ಸೊ ನಮ್ಮ ಡ್ಯಾಡಿಗೆ ಥರ್ಡ್ ಪ್ರೈಸ್ ಬಂದಿರೋರಿಗೆ 500 ರೂಪೀಸ್. ಡ್ಯಾಡಿ ವೆಲ್ ಪ್ಲೇಡ್. ಸೊ ಚೆನ್ನಾಗಿ ಆಡಿದ್ರಿ, 3 ಜನನೂ ಚೆನ್ನಾಗಿ ಆಡಿದ್ರಿ, ಒಳ್ಳೆ ಆನ್ಸರ್ಸ್ ಕೊಟ್ರಿ. ಸೊ ಗೈಸ್, ಇಲ್ಲಿ ತನಕ ವಿಡಿಯೋ ನೋಡಿದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ಚಾಲೆಂಜ್ ವಿಡಿಯೋ ಬೇಕು ನಮ್ಮ ಫ್ಯಾಮಿಲಿ ಜೊತೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಷ್ಟೇ.